ಮುಟ್ಟಾಳ್ತನ ಹೇಗಮ್ಮ ಗೌರಿ ನಾನು ಹೆಂಡ್ತಿಂದ ಅನ್ಕೊಂಡ್ರಿ? ತಪ್ಪು ಮಾಡ್ಬಿಟ್ಟೆಪ್ಪ. ದೊಡ್ಡ ತಪ್ಪು ಮಾಡ್ಬಿಟ್ಟೆಮ್ಮ. ಗೌರಿ ಯಾವತ್ತಿದ್ರು ನನ್ನ ತಂಗಿನೇ ಅಂದ್ಮೇಲೆ ನಾನ್ ಕಣ್ಮುಚ್ಚೋದಕ್ ಮುಂಚೆ ನಿಮ್ಮನ್ನ ಮತ್ತೆ ಮದುಮಗನ ಕಾಣ್ಬೇಕು ಅಂತ ನಾನೇ ಆಸೆ ಪಟ್ಟೆ ಅಳಿಯಂದಿರೆ. ಅತ್ತೆ, ನಿಮ್ಮ ಮಟ್ಟಿಗೆ ನಿಮ್ಮ ಮಗಳು ಸತ್ತಿರಬಹುದು, ಆದ್ರೆ ನನ್ನ ಮಟ್ಟಿಗೆ ನನ್ನ ಹೆಂಡತಿ ಇನ್ನೂ ಸತ್ತಿಲ್ಲ. ಅವಳು ಪಕ್ಕದಲ್ಲಿದ್ರು ನನ್ನ ಹೆಂಡತಿನೇ, ಫೋಟೋದಲ್ಲಿದ್ರು ನನ್ನ ಹೆಂಡತಿನೇ. ಅದಿರ್ಲಿ ರಾಜ, ಕೋಪದಲ್ಲಿ ಇರೋ ಗಣೇಶನ ಹೇಗ್ ಸಮಾಧಾನ ಮಾಡೋದು? ಅವನು ತಪ್ಪಿದ ಬಿಡಮ್ಮ. ಅವನು ನನ್ನ ಒಂದು ಮಾತು ಕೇಳಿದೆ, ನಿನ್ನನ್ನು ಹೇಗೆ ಗೆಡೌಟ್ ಅಂತಂದ, ಅದನ್ನ ನೋಡ್ಕೊಂಡು ಅತ್ತಿಗೆನು ಗೌರಿನು ಹೇಗೆ ಸುಮ್ಮನೆ ಇದ್ರು? ನಿಂತ್ಕೊಳ್ಳೋ ಅಲ್ಲೇ, ನಿನಗೆ ಹೇಳ್ತಾರೋ ನಿಂತ್ಕೊಳ್ಳೋ ಅಲ್ಲೇ. ಗಣೇಶ, ಮನೆ ಒಳಗಡೆ ಕಾಲಿಟ್ಟಿಯ ಹುಷಾರ್. ಅದಕ್ಕೆ ಗಣೇಶನ್ ನನ್ನ ಮೇಲೆ ಕೋಪ ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಹೇಳೋದನ್ನ ನೀವಾದ್ರೂ ಕೇಳಿ. ಉಮಾ, ಒಳಗಡೆ ಹೋಗೆ ಒಳಗಡೆ. ಗಣೇಶ, ಅದಕ್ಕೆ ಯಾಕೆ ಒಳಗಡೆ ಹೋಗುಂದೆ? ತಂಗಿ ಅಂತ ಮನೆಗೆ ಬರ್ತಾ ಇದ್ದವಳೆ ಹೆಂಡತಿ ಅಂತ ಕರೆದ ಪಾಪಿ ಕಣೋ ನೀನು. ಹೆಂಡತಿಗೂ ತಂಗಿಗೂ ವ್ಯತ್ಯಾಸ ಗೊತ್ತೇನೋ ನಿನ್ಗೆ? ಅದಕ್ಕೆ ಅಂತ ನನ್ನ ಹೆಂಡತಿನ ಕರೆದು ಅವಳು ಮೈ ಮೇಲೆ ಕೈ ಹಾಕೋದಿಲ್ಲ ಅನ್ನೋದಕ್ಕೆ ಏನಿದೆ ಗ್ಯಾರಂಟಿ? ಅದಕ್ಕೆ ಅವಳು ಒಳಗಡೆ ಕಳಿಸ್ತೆ. ಗಣೇಶ, ಈಗ ನೀನು ಆಡಿದ ಮಾತಿಗೆ ನೀನು ನನ್ನ ಕಾಲ ಮೇಲೆ ಬಿದ್ದು ಕ್ಷಮಾಪಣೆ ಕೇಳೋವರ್ಗುನು ನಾನು ಈ ದಿಕ್ಕಲ್ಲಿ ತಲೆ ಹಾಕೋ ಮಲಗಲ್ವೋ? ನಿನ್ನ ಮೇಲೆ ಆಣೆ. ಸ್ವಾಭಿಮಾನ ಅನ್ನೋದು ನಿನಗೊಬ್ಬನಿಗೆ ಅಲ್ಲ, ನನಗೂ ಇದೆ. ಬರ್ತೀನಿ. ನಾನು ಹೋಗ್ತಿದ್ದೀನಿ ಅಂತ ಅತಿಯಾಗಿ ಹೇಳು. ಮಗಲೇ, ಯಾಕೆ ನಿನಗೇನಾಯ್ತು? ಅಲ್ರಿ, ನಿಮ್ಗೆ ಅವನ ಮೇಲೆ ಎಷ್ಟು ಬೇಕಾದ್ರೂ ಕೋಪ ಇರಬಹುದು, ಅದಕ್ಕೆ ಅವನ ಜೊತೆ ನನ್ನೂ ಸೇರಿಸಿ ಕೆಡ್ತಾಗ ಬೈಯೋದಾ? ಅವನ್ ಸಾವಾಸ ನಿಲ್ಲಿಸ್ಬೇಕು ಅನ್ನಿಸ್ತು. ನನ್ನ ಕೈಲಿದ್ದ ಟ್ರಂಪ್ ಕಾರ್ಡ್ ನೀನೆ, ಅದನ್ನೇ ಉಪಯೋಗಿಸ್ತೆ. ಆಟ ಮುಗಿದೋಯ್ತು. ಆಟ ಮುಗಿಲಿಲ್ಲ ರೀ, ಈಗ ತಾನೇ ಪ್ರಾರಂಭ. ನೀನು ಅವನಿಗೆ ಸಪೋರ್ಟ್ ಮಾಡಿ ಮಾತಾಡಿದ್ರೆ ಹಲ್ಲುದಿಸ್ಬಿಡ್ತೀನಿ. ಹಲ್ಲುದಿಸ್ಬಿಡ್ತೀನಿ. ನಾಳೆ ಬೆಳಗ್ಗೆ ಬೇಗ ಎಪ್ಸು. ಯಾಕೆ? ನೀಲಕಂಠ ಶಾಸ್ತ್ರಿ ಮನೆಗೆ ಹೋಗ್ಬೇಕು. ಯಾಕೆ? ನಾನ್ ನಿನಗೆ ಗಂಡನ, ನೀನ್ ನನಗೆ ಗಂಡನ? ಯಾಕೆ ಅಂತ ನನ್ನೇ ಪ್ರಶ್ನೆ ಕೇಳ್ತೀನಿ ನೀನು. ನಾನು ಗಂಡ.